ನಮಸ್ಕಾರ ಎಲ್ಲರಿಗೂ. ಅಡುಗೆ ಮಾಡೋ ಹೊತ್ನಾಗ ಎಷ್ಟು ಕಾಳಜಿ ತೊಗೊಂಡು ಮಾಡಿದ್ರೂ ಸ್ವಲ್ಪ ಉಪ್ಪು ಖಾರ ಮಸಾಲೆ ಹೆಚ್ಚು ಕಡಿಮೆ ಆಗಿರ್ತೈತೆ ರೀ. ಆ ಟೈಮ್ ಒಳಗೆ ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದ್ರೆ ಸಾಕ್ರಿ, ಊಟ ಪೂರ್ತಿ ಪರ್ಫೆಕ್ಟ್ ಆಗಿರ್ತೈತಿ ಅಂತ ಹೇಳ್ಬೋದು ರೀ. ಊಟದ ರುಚಿ ಇನ್ನೂ ಹೆಚ್ಚು ಮಾಡುವಂಥ ಇವತ್ತಿನ ವಿಡಿಯೋ ಒಳಗೆ ನಿಮಗೋಸ್ಕರ ಅಂತೇಳಿ ಹಸಿಮೆಣ್ಸಿಕಾಯಿ ಉಪ್ಪಿನಕಾಯಿನ ಮಾಡಿ ತೋರ್ಸೋಕಿದ್ದೀನಿ ರೀ. ಬರೀ ಹಾಗಿದ್ರೆ ಈ ಹಸಿಮೆಣ್ಸಿಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಒಂದು 25 ಹಸಿಮೆಣ್ಸಿಕಾಯಿನ ತೊಗೊಂಡ್ರಿ. ಸ್ವಚ್ಛಂಗೆ ತೊಳೆದ್ಬಿಟ್ಟು ತುಂಬನೆಲ್ಲ ತೆಗೆದ್ಬಿಟ್ಟು ಈ ರೀತಿಯಾಗಿ ಸಣ್ಣದಾಗಿ ಪೀಸ್ ಮಾಡ್ಕೊಂಡ್ರಿ. ಪೂರ್ತಿಯಾಗಿ ಇದನ್ನು ಕಾಟನ್ ಬಟ್ಟೆಯಲ್ಲೇ ಒರೆಸ್ಬಿಟ್ಟು ಫ್ಯಾನ್ ಗಾಳಿಗೆ ಇಟ್ಟು ತೊಗೊಂಡ್ರಿ. ಸ್ವಲ್ಪ ಉಪ್ಪಿನಕಾಯಿ ಮಾಡ್ಬೇಕಂದ್ರೆ ಇದು ಯಾವುದೋ ಪದಾರ್ಥದೊಳಗೆ ನೀರು ಅಂಶ ಇರಬಾರ್ದು ರೀ. ಅದ್ರ ಜೊತೆಗೆ ಒಂದು 2 ಇಂಚ್ ಆಗೋಷ್ಟು ಹಸಿ ಶುಂಠಿ ತೊಗೊಂಡ್ರಿ. ಇದನ್ನು ಅಷ್ಟೇ ಸಿಪ್ಪಿ ತೆಗೆದ್ಬಿಟ್ಟು ತೊಳೆದು ಒರೆಸ್ಬಿಟ್ಟು ತೊಗೊಂಡನಿ. ಇದ್ರ ಜೊತೆಗೇನ ಒಂದು 25ರಿಂದ 30 ಎಸಳು ಬೆಳ್ಳುಳ್ಳಿ ತೊಗೊಂಡನಿ. ಇದ್ರೊಳಗೆ ನೀವು ಯಾವ್ದಾರ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ರೀ. ಈಗ ಇದನ್ನು ನೋಡಿರಿ ಪೂರ್ತಿಯಾಗಿ ನಾನು ರೆಡಿ ಮಾಡಿ ಇಟ್ಕೊಂಡ್ರಿ. ಇಷ್ಟಿದ್ರೆ ಸಾಕು ನೋಡಿರಿ, ಸೂಪರ್ ಆಗಿರೋಂಥ ಇನ್ಸ್ಟೆಂಟಾಗಿ ಮಾಡುವಂಥ ಹಸಿಮೆಣ್ಸಿಕಾಯಿ ಉಪ್ಪಿನಕಾಯಿ ರೆಡಿ ಆಗ್ತೈತಿ. ಈಗ ನೋಡಿರಿ ನಾನು ಇದನ್ನು ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಇಟ್ಟಿದ್ದಲ್ರಿ, ಇದನ್ನು ಚಾಪರ್ ಒಳಗೆ ಹಾಕ್ಕೊಳತ್ತೀನಿ. ನೀವು ಬೇಕಿದ್ರೆ ಮಿಕ್ಸಿ ಒಳಗೆ ಹಾಕಿ ಇದನ್ನು ತರಿಯಾಗಿ ರುಬ್ಕೊಳ್ಬೋದು ರೀ. ನಾನಿಲ್ಲಿ ಮೊದಲಿಗೆ ಹಸಿಮೆಣ್ಸಿಕಾಯಿ ಅಷ್ಟನ್ನು ಹಾಕಿಬಿಟ್ಟು ಚಾಪ್ ಮಾಡ್ಕೊಳತ್ತನ್ ರೀ. ಜಾಸ್ತಿ ಕ್ವಾಂಟಿಟಿ ಒಳಗೆ ನೀವು ಮಾಡ್ಕೊಳ್ಳೋರಿದ್ರೆ ಇಂಗ್ರೀಡಿಯೆಂಟ್ಸ್ನ ನೋಡಿಕೊಂಡು ತೊಗೊಳ್ಬೇಕಾಗ್ತೈತಿ. ಈಗ ನೋಡಿರಿ ಇದನ್ನು ಹಾಕಿಬಿಟ್ಟು ಕ್ಲೋಸ್ ಮಾಡಿ ಚಾಪ್ ಮಾಡ್ಕೊಳತ್ತೀನಿ. ಯಾರೆಲ್ಲ ಹಸಿಮೆಣ್ಸಿಕಾಯಿ ಉಪ್ಪಿನಕಾಯಿನ ಈ ವಿಧಾನದೊಳಗೆ ಇನ್ನೂ ಮಾಡ್ಕೊಂಡಿಲ್ಲ ಅಲ್ರಿ, ಖಂಡಿತ ಒಂದು ಸಲ ವಿಡಿಯೋನ ನೋಡಿಬಿಟ್ಟು ಮಾಡ್ಕೊಡ್ರಿ ಅಂತ ಹೇಳ್ತೀನಿ. ಒಂದು ಸಲ ನೀವು ಇದನ್ನೇನು ಟೇಸ್ಟ್ ಮಾಡಿದರೆ ಸಾಕ್ರಿ, ಮತ್ತು ಮಾಡ್ಕೊಂಡು ತಿಂತೀರಿ, ಅಷ್ಟು ಟೇಸ್ಟಿಯಾಗಿರ್ತೈತಿ. ಈಗ ನೋಡಿರಿ ಇದು ಪೂರ್ತಿಯಾಗಿ ಈ ರೀತಿಯಾಗಿ ತರಿಯಾಗಿ ಚಾಪ್ ಮಾಡ್ಕೊಂಡನಿ. ಇಷ್ಟಾದರೆ ಸಾಕು ನೋಡಿರಿ. ಮಿಕ್ಸಿ ಒಳಗೆ ನೀವು ಮಾಡ್ಕೊಳ್ಳೋರಿದ್ರೂ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕಾಗ್ತೈತಿ. ಈಗ ನೋಡಿರಿ ಇದನ್ನು ಬೇರೆ ಬೌಲ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ. ಇಷ್ಟಾದ್ರೆ ಸೂಪರ್ ಆಗಿರ್ತೈತೆ ಅಂತ ಹೇಳ್ಬೋದು ರೀ. ಈಗ ನಾನು ಇದು ಚಾಪರ್ ಒಳಗೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಳತ್ತೀನಿ. ಸ್ವಲ್ಪ ಕ್ವಾಂಟಿಟಿ ಒಳಗೆ ಹಾಕ್ಕೊಂಡ್ಬಿಟ್ಟು ಚಾಪ್ ಮಾಡ್ಕೊಳ್ಬೇಕಾಗ್ತೈತೆ ರೀ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿರಿ. ಈ ಮುಖಾಂತರ ಇನ್ನೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಈಗ ನೋಡಿರಿ ಶುಂಠಿ ಮತ್ತು ಬೆಳ್ಳುಳ್ಳಿನೂ ನಾನು ಚಾಪ್ ಮಾಡ್ಕೊಂಡನಿ. ಇದನ್ನು ಸಹಿತ ಮೆಣ್ಸಿಕಾಯಿನ ತಗೊಂಡಿದ್ದಲ್ರಿ ಅದ ಬೌಲ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ. ನಿಮ್ಮ ಮನೆ ಒಳಗಿಂದ ಚಾಪರ್ ಇತ್ತಂದ್ರೆ ಆದಷ್ಟು ಚಾಪರ್ ಒಳಗೆ ಹಾಕ್ಕೊಡ್ರಿ. ಇಲ್ಲ ಮಿಕ್ಸಿ ಒಳಗೆ ಮಾಡ್ತೇನೆ ಅಂದ್ರೆ ಪಲ್ಸ್ ಮೋಡೊಳಗನ ತರಿಯಾಗಿ ರುಬ್ಕೊಳ್ಬೇಕಾಗ್ತೈತಿ. ಪೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಉಪ್ಪಿನಕಾಯಿ ಐತಲ್ರಿ ಈ ರೀತಿ ತರಿಯಾಗಿದ್ರನ ಟೇಸ್ಟಿಯಾಗಿ ಬರ್ತೈತೆ ರೀ. ಈಗ ನೋಡಿರಿ ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ಸೈಡ್ ಇಡತ್ತೀನಿ. ಈಗೇನೈತಲ್ರಿ ಉಪ್ಪಿನಕಾಯಿಗೆ ಬೇಕಾಗಿರುವಂಥ ಮಸಾಲೆನ ಫ್ರೈ ಮಾಡ್ಕೊಳತ್ತೀನಿ. ಈಗಿಲ್ಲೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಬಡೆ ಸೊಪ್ಪು ತೊಗೊಂಡ್ರಿ. 1 ಟೀ ಸ್ಪೂನ್ ಆಗುವಷ್ಟು ದಪ್ಪ ಸಾಸಿವೆ ತೊಗೊಂಡನಿ. ನೀವು ಮತ್ತೆ ದಪ್ಪ ಸಾಸಿವೆ ಇಲ್ಲಾಂದ್ರೆ ಸಣ್ಣ ಸಾಸಿವೆನೂ ತೊಗೊಳ್ಬೋದು. ಇಲ್ಲ ಹಳದಿ ಸಾಸಿವೆ ಇತ್ತಂದ್ರೆ ಅದನ್ನು ಕೂಡ ತೊಗೊಳ್ಬೋದು ರೀ. 1/4 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಹಾಕೀನಿ. ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಜಸ್ಟ್ ಒಂದು 3ರಿಂದ 4 ನಿಮಿಷ ಹುರ್ಕೊಳ್ಬೇಕಾಗ್ತೈತೆ ರೀ. ಜಾಸ್ತಿ ಏನಿದು ಹುರಿಬೇಕಂತೇನಿಲ್ಲ ರೀ. ಸ್ವಲ್ಪ ಎಲ್ಲನೂ ಮಸಾಲೆ ಬಿಸಿ ಆದ್ರೆ ಸಾಕ್ರಿ. ಈಗ ನೋಡಿರಿ ಇದು ಪೂರ್ತಿಯಾಗಿ ಚಲೋ ತಂಗ ಫ್ರೈ ಮಾಡೀನಿ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದು ತಣ್ಣಗಾಗಕ್ಕೆ ಬಿಡಾತೀನಿ. ಈಗ ನೋಡಿರಿ ಇದು ಪೂರ್ತಿ ತಣ್ಣಗಾದ್ಮೇಲೆ ನಾನಿಲ್ಲಿ ಒಂದು ಸಣ್ಣ ಕುಟಾಣಿ ಒಳಗೆ ಇದನ್ನು ಕುಟ್ಕೊಳತ್ತೇನೆ ರೀ. ನೀವು ಬೇಕಿದ್ರೆ ಮಿಕ್ಸಿ ಜಾರ್ ಒಳಗೆ ಹಾಕಿಬಿಟ್ಟು ತರಿಯಾಗಿ ಇದನ್ನು ರೆಡಿ ಮಾಡ್ಕೊಳ್ಬೋದು ರೀ. ಈಗ ನೋಡಿರಿ ಇದನ್ನು ಈ ರೀತಿಯಾಗಿ ನಾನು ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ನಾನಿಲ್ಲಿ ಈ ಕುಟಾಣಿ ಒಳಗೆ ಹಾಕಿ ಇದನ್ನು ಮಾಡತ್ತೇನೆ ರೀ. ನೀವು ಬೇಕಿದ್ರೆ ಮಿಕ್ಸಿ ಒಳಗೆ ಹಾಕಿ ರುಬ್ಕೊಳ್ಬೋದು. ಈಗ ನೋಡಿರಿ ಇದು ತರಿಯಾಗಿ ಈ ರೀತಿಯಾಗಿ ರುಬ್ಕೊಂಡನಿ. ಈಗ ಇದು ಉಪ್ಪಿನಕಾಯಿಗೆ ಬೇಕಾಗಿರೋವಂಥ ಮಸಾಲೆ ಪೌಡರ್ ರೆಡಿ ಆಗೈತೆ ರೀ. ಈಗ ಇದನ್ನು ನಾನು ಇದು ಬೌಲ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೇನೆ ರೀ ಮಸಾಲೆ ಎಲ್ಲ. ಇದಕ್ಕೀಗ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ, 1 ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳತ್ತೇನೆ ರೀ. ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳತ್ತೇನೆ. ಇಲ್ಲೇ ಇನ್ನೊಂದು ಕಡಾಯಿ ಒಳಗೆ ಒಂದು ಅರ್ಧ ಕಪ್ ಆಗುವಷ್ಟು ಸಾಸಿವೆ ಎಣ್ಣೆನ ಬಿಸಿ ಮಾಡ್ಕೊಳತ್ತೇನೆ ರೀ. ಲೋ ಟು ಮೀಡಿಯಮ್ ಒಳಗೆ ಸಾಸಿವೆ ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕಾಗ್ತೈತೆ ರೀ. ನೋಡ್ತಿರ್ಬೋದು ರೀ ಹೋಗಿ ಬರೋದು ಕಾಣತ್ತೈತೆ. ಈ ರೀತಿ ಸಾಸಿವೆ ಎಣ್ಣೆ ಕಾಯಿಸ್ಕೊಳ್ಬೇಕಾಗ್ತೈತೆ ರೀ. ಈಗ ಇದು ಪೂರ್ತಿಯಾಗಿ ಚಲೋ ತಂಗ ಎಣ್ಣೆ ಕಾದೈತೆ ರೀ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡತ್ತೇನೆ ರೀ. ನೀವು ಬೇಕಿದ್ರೆ ರೆಗ್ಯುಲರಾಗಿ ನಾವೇನು ಅಡುಗೆಗೆ ಎಣ್ಣೆ ಯೂಸ್ ಮಾಡ್ತೇವಲ್ರಿ ಅದನ್ನು ಕೂಡ ಬಳಸ್ಕೋಬೋದು. ಈಗ ನೋಡಿರಿ ಇದಕ್ಕೆ ನಾನು ಒಂದು 2 ಟೀ ಸ್ಪೂನ್ ಆಗುವಷ್ಟು ವೆನಿಗರ್ ಹಾಕೇನಿ ರೀ. ವೆನಿಗರ್ ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ಕೊಳತ್ತೀನಿ. ವೆನಿಗರ್ ಹಾಕೋದ್ರಿಂದ ಯಾವುದೋ ಒಂದು ಉಪ್ಪಿನಕಾಯಿ ಲಾಂಗ್ ಟೈಮ್ ಪ್ರಿಸರ್ವೇಟಿವ್ ಕೆಲಸ ಮಾಡ್ತೈತೆ ರೀ. ಈಗ ನೋಡಿರಿ ಇದಕ್ಕೆ
ಎಣ್ಣೆ ತಣ್ಣಗೆ ಆಗೈತೆ ರೀ, ಅದನ್ನು ಹಾಕ್ಕೊಳತ್ತೀನಿ. ನೀವು ಬೇಕಿದ್ರೆ ಬಿಸಿ ಬಿಸಿ ಎಣ್ಣೆನೂ ಹಾಕ್ಕೊಳ್ಬೋದು ರೀ. ಬಿಸಿ ಎಣ್ಣೆ ಹಾಕಿದ್ರೆ ಇದನ್ನು ನಾವು ಗ್ಲಾಸ್ ಜಾರಿಗೆ ಹಾಕೋಕ್ಕಿಂತ ಮುಂಚೆ ಪೂರ್ತಿಯಾಗಿ ತಣ್ಣಗೆ ಮಾಡ್ಕೊಳ್ಬೇಕಾಗ್ತದೆ ರೀ. ಈಗ ನೋಡಿರಿ ಎಣ್ಣೆ ಹಾಕಿಬಿಟ್ಟು ಚಲೋ ತಂಗೆ ಮಿಕ್ಸ್ ಮಾಡಿದ್ರೆ ಸೂಪರಾಗಿರೋಂಥ ಟೇಸ್ಟಿಯಾಗಿರೋಂಥ ಹಸಿಮೆಣ್ಸಿಕಾಯಿ ಉಪ್ಪಿನಕಾಯಿ ರೆಡಿ ಆಗ್ತೈತೆ ರೀ. ನೀವು ಸಹಿತ ಈ ವಿಡಿಯೋನ ನೋಡಿಬಿಟ್ಟು ಒಂದು ಸಲ ಮಾಡ್ಕೊಳ್ತೀರಿ ಅಂತ ತಿಳ್ಕೊತೀನಿ. ಈ ಉಪ್ಪಿನಕಾಯಿನ ನೀವು ತಿಂಗಳಗಟ್ಟಲೆ 2 ತಿಂಗಳಗಟ್ಟಲೆ ಬಿಟ್ಟು ತಿನ್ಬೇಕಂತೇನಿಲ್ಲ ರೀ. ಮಾಡಿದ ತಕ್ಷಣ ಇನ್ಸ್ಟೆಂಟಾಗಿ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರ್ತೈತಿ ಅಂತ ಹೇಳ್ಬೋದು ರೀ. ಇದನ್ನು ನೀವು ಫ್ರಿಜ್ ಒಳಗೆ ಇಟ್ಟೂ ತಿನ್ಬೋದು, ಮೇಲೆ ಇಟ್ಟೂ ತಿನ್ಬೋದು ರೀ. ಈಗ ನೋಡಿರಿ ನಾನು ಇಲ್ಲೇ ಈ ರೀತಿಯಾಗಿ ಸಣ್ಣ ಗಾಜಿನ ಬರ್ನಿ ಒಳಗೆ ತುಂಬಿ ಇಡಾತೀನಿ. ಗಾಜಿನ ಬರ್ನಿ ಆಗಿರ್ಬೋದು ಅಥವಾ ಗ್ಲಾಸ್ ಜಾರ್ ಆಗಿರ್ಬೋದು, ಸ್ವಚ್ಛಂಗೆ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಇದನ್ನು ನೀವು ಉಪ್ಪಿನಕಾಯಿನ ಸ್ಟೋರ್ ಮಾಡ್ಕೊಳ್ಬೋದು ರೀ. ಈ ವಿಡಿಯೋ ನೋಡಿಬಿಟ್ಟು ನಿಮಗೂ ಕೂಡ ಮಾಡ್ಕೊಳ್ಬೇಕಂತ ಅನಿಸಿದ್ರೆ ಖಂಡಿತ ಒಂದು ಸಲ ಮಾಡಿಕೊಡ್ರಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಮತ್ತೆ ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.